ಸ್ನೇಹಿತರೆ, ಇವತ್ತಿನ ಮಕ್ಕಳು ಎಷ್ಟು ಅಡ್ವಾನ್ಸ್ ಆಗಿದ್ದಾರೆ ಅಂತಂದರೆ, ಕಳೆದ ವರ್ಷ ನನ್ನ ಮಗ ಬರ್ತಡೇಗೆ ಮೊಬೈಲಲ್ಲಿ ನೋಡ್ಬಿಟ್ಟು ಅಂತ ವಾವ್ ಕ್ಯೂಬ್ ಅನ್ನೋದೊಂದು ನೋಡಿಬಿಟ್ಟು, ಡ್ಯಾಡಿ ನನ್ನ ಬರ್ತಡೇಗೆ ಒಂದು ಗಿಫ್ಟ್ ಕೊಡಿಸು ಡ್ಯಾಡಿ ಅಂತಂದ. ನಾನು ಅಂದ್ಕೊಂಡೆ ಏನೋ ಭಾಳ ಕಡಿಮೆದಿರಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಚೆಕ್ ಮಾಡಿ ನೋಡಿದ್ರೆ ಅದು ಕಾಸ್ಟ್ ಬಂದ್ಬಿಟ್ಟು ಒಂದು 60,000 ಇತ್ತು. ಆಮೇಲೆ ಸರಿ ಇದಾಗಲ್ಲ ಮಗನೇ, ಈ ಬಜೆಟಲ್ಲಿ ನಿನಗೆ ಇದು ಮಾಡೋಕ್ಕಾಗಲ್ಲ, ಏನಾದರೂ ಬೇರೆ ತೊಗೊಳ್ಳೋಣ ಅಂತ ಓರಿಯನ್ ಮಾಲಿಗೆ ಹೋಗಿದ್ವಿ. ಅಲ್ಲಿ ಲೆಗೋ ಅಂತ ಒಂದು ಶೋರೂಮ್ ಇದೆ. ಆ ಶೋರೂಮಲ್ಲಿ ಒಳಗಡೆ ಹೋಗಿ ನೋಡಿದ್ರೆ ಎಲ್ಲ ಚಿಕ್ಕ ಚಿಕ್ಕ ಐಟಮ್, ಎಲ್ಲ ಪ್ಲಾಸ್ಟಿಕ್ ಸಣ್ಣ ಸಣ್ಣ ಐಟಮ್. ನೀವು ನೋಡ್ಬೋದು, ಅಲ್ಲಿ ಮಂದಿ ತಿಟ್ಕೊಂಡು ಕೂತಿದ್ದಾನೆ. ಒಂದು ಫುಲ್ ಅಸೆಂಬಲ್ ಮಾಡಬೇಕು ಅಂದರೆ ಒಂದು 300 ಸ್ಪೇರ್ ಪಾರ್ಟ್ಸ್ ಇರುತ್ತೆ. ಅದನ್ನೆಲ್ಲ ಮಾಡಿದ್ರೆ ಒಂದು ಪಾರ್ಟ್ ಆಗುತ್ತೆ. ಕೊನೆಗೆ ನೋಡಿ 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 ಕೊನೆಗೊಂದು ಆಲ್ಮೋಸ್ಟ್ ಒಂದು ಎಷ್ಟು ಮಂದಿ ತಗೋದು ಕೊಟ್ಟಿದ್ದು ನಾವು, ಅಮೌಂಟ್ ಎಷ್ಟಾದಿರ್ಬೋದು, 3,000 ಕೊಟ್ಬಿಟ್ಟು ಒಂದು ತೊಗೊಬಂದ್ವಿ. ಆದರೆ ನನಗೆ ಸ್ಯಾಟಿಸ್ಫೈ ಇದೆ, ಯಾಕೆಂದರೆ ಅದೊಂದು 3,000 ಕೊಟ್ಟರು ಮಕ್ಕಳಲ್ಲಿ ಇವತ್ತಿನ ಇದರಲ್ಲಿ ಕಾನ್ಸಂಟ್ರೇಷನ್ ತುಂಬ ಕಡಿಮೆ. ಆ ಕಾನ್ಸಂಟ್ರೇಷನ್ ಬೆಳೆಸ್ಬೇಕು ಅಂತಂದರೆ 3,000 ಖರ್ಚು ಮಾಡಬೇಕಾಗತ್ತೆ. ಲೆಗೋ ಅಂತಿದ್ರೆ ಇದರಲ್ಲಿ ಅದು ಹೆಂಗೆ ಅನ್ನಿಸ್ತು, ಅವ್ನು ಹೇಗೆ ಇಷ್ಟಪಟ್ಟ ಏನೋ ಅಂತ ಮನ್ವಿತ್ನಿ ಹೇಳ್ತಾನೆ. ಹೇಳಪ್ಪ ಮನ್ವಿತ್, ಏನದು, ಅದ್ರ ಬಗ್ಗೆ ಯಾಕೆ ಇಷ್ಟ ಆಯ್ತು ನಿನಗೆ, ಹೇಳ. ನನಗೆ ಇದು ಇಷ್ಟ ಆಯಿತು, ಈ ಥರ ರೋಬೋಟ್ ಜೋಡಿಸೋದು. ನನಗೆ ಈ ಥರ ಜೋಡಿಸೋ ಅಂದರೆ ಇಷ್ಟ. ಈ ಥರ ಕ್ರಿಯೇಟಿವಿಟಿಯಾಗಿ ಏನು ಬೇಕಾದ್ರೂ ಜೋಡಿಸ್ಬೋದು. ಇದೇ ಜೋಡಿಸ್ಬೇಕು. ತೋರಿಸೋದು ರೋಬೋ ಈ ಕಡೆ ತೋರಿಸ್, ನನ್ನ ಕಡೆಗೆ ಅದನ್ನ ಈ ಥರ ಬರುತ್ತೆ ಎಂಡಲ್ಲಿ ಈ ಥರ ರೋಬೋಟ್ನ ಜೋಡಿಸ್ತೀಯ. ಓಕೆ, ಹಾಂ ಸರಿ. ಈಗ ಅದನ್ನು ಈ ಸ್ಪೇರ್ ಪಾರ್ಟ್ಸ್ ಇಟ್ಕೊಂಡು ಫೈನಲ್ಲಿ ಆ ಒಂದು ರೋಬೋಟ್ನ ಇವ್ನು ಜೋಡಿಸ್ತಾನೆ. ಓವರಾಲ್ ಏನೂ ಇಲ್ಲ ಅಂದರೂ ಒಂದು ಸ್ಟಾರ್ಟಿಂಗಲ್ಲಿ 1 ಅವರ್ ಬೇಕಾಗಿತ್ತು ಅದು ಅಸೆಂಬಲ್ ಮಾಡಲಿಕ್ಕೆ. ಒಂದು ಸ್ಟಾರ್ಟಿಂಗಲ್ಲಿ 4 ಗಂಟೆ ಆಯ್ತಾ ಒಂದು ಜೋಡಿಸ್ಲಿಕ್ಕೆ. ಅಂದ್ರೆ ನಾನು ಎಕ್ಸಾಮ್ ಟೈಮಲ್ಲಿ ಬಂದಿದ್ದು. ಹಾಂ, ಆವಾಗಿಂದ ನಾನು ಟ್ರೈ ಮಾಡಿದೆ. ಪೀಸಸ್ಗಳು ನಿಜವಾಗ್ಲೂ ಗೊತ್ತಾಗ್ಲಿಲ್ಲ ನನಗೆ ಫಸ್ಟ್ ಮೊಮೆಂಟಲ್ಲಿ. ತುಂಬಾ ಟ್ರೈ ಮಾಡಿದೆ. ಒಂದು 12:15 ಬರ್ತೀನಿ. 1 ಗಂಟೆಗೆ ಶುರು ಮಾಡಿದೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ಅಲ್ಲ, 12:15 ಶುರು ಮಾಡಿದೆ. ಬಂದ ತಕ್ಷಣ ಎಲ್ಲಿಂದ ಬಂತಣ್ಣ? ಸ್ಕೂಲಿಂದ. ಎಕ್ಸಾಮ್ ಟೈಮ್ ಅಲ್ವಾ, ಆವಾಗಿಂದ ಹಿಡಿದ್ರೆ 3:15 ಆಗ್ಲೇ ಇಲ್ಲ. ಲಾಸ್ಟಿಗೆ ನೀನ್ ಬಂದೆ ತಾನೆ ಅವಾಗ, ಸಂಜೆ ಬಂದೆ. ಮಧ್ಯಾಹ್ನ ಬಂದೆ ನೋಡ ಅವತ್ತು. ಓಕೆ, ಅವಾಗ ಲಾಸ್ಟಿಗೆ ನೀನು ಹೋಗಾದ್ಮೇಲೆ ಮುಗೀತದು ಜೋಡ್ಸಕ್ಕೆ. ಅಂದ್ರೆ ಒಂದು 4 ಅವರ್ಸ್ ತಗೊಂಡ. 4 ಅವರ್ಸ್ ತಗೊಂಡಿನಿ. ಅಂದ್ರೆ ಇನಿಷಿಯಲಿ ಅಷ್ಟು ಮಕ್ಕಳನ್ನ ಏನು ಫೋಕಸ್ನ ಅಟ್ರಾಕ್ಟ್ ಮಾಡುತ್ತೆ. ಇದು ವರ್ಲ್ಡ್ ಲಾರ್ಜೆಸ್ಟ್ ಒಂಥರ ತುಂಬ ಡಿಮ್ಯಾಂಡ್ ಇರ್ತಕ್ಕಂಥ ಬ್ರ್ಯಾಂಡು ಲೀಗೋ. ಮಕ್ಳಿಗೆ ತುಂಬ ಒಂದು ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ. ಚಿಕ್ಕ ಚಿಕ್ಕ ಸ್ಪೇರ್ ಪಾರ್ಟ್ಸ್ನ ತೊಗೊಂಡು ಜೋಡಿಸ್ತಾ ಅಲ್ಲಿ ಕೊಟ್ಟಿರ್ತಾರೆ ಎಷ್ಟು ಸ್ಪೇರ್ ಪಾರ್ಟ್ಸ್ ಇದೆ, ಯಾವ ಸ್ಟೆಪ್ಪಲ್ಲಿ ಜೋಡಿಸ್ಬೇಕು ಅಂತ. ಬೇರೆ ಏನಾದ್ರು ಮಾತಾಡ್ತೀವಿ ಬಂದಿತ್ತು? ಅಷ್ಟೇನಾ? ಹೇಳಿ, ಶುರು ಮಾಡು. ನಾನೀಗ ಜೋಡಿಸ್ತೀನಿ, ಆದರೆ ಈ ಮ್ಯಾನ್ಯುಯಲ್ ನನಗೆ ಬೇಕಾಗಿಲ್ಲ. ಓಕೆ, ಪ್ಲೀಸ್ ಗೋ ಬ್ಯಾಕ್. ನಾನು ನೋಡ್ದಲ್ಲಿ ಜೋಡಿಸೋಷ್ಟು ಎಕ್ಸ್ಪರ್ಟ್ ಇದ್ದೀನಿ ಈಗ. ನೋಡಿ, ನಿಮಗೆ ತೋರಿಸ್ತೀನಿ ಅದು ಸ್ಪೇರ್ ಪಾರ್ಟ್ಸ್ ಎಷ್ಟು ಚಿಕ್ಕದಿದೆ ಅಂತಂದರೆ. ಒಂದೊಂದು ಸ್ಪೇರ್ ಪಾರ್ಟ್ಸನ್ನು ಆದ್ರೆ ಒಂದು ಖುಷಿ ವಿಚಾರ ಏನು ಅಂದರೆ 1 ವರ್ಷ ಆಗ್ತಾ ಬಂತು ಈಗ ಅವನಿಗೀಗ. ನೆಕ್ಸ್ಟು 3 ತಿಂಗಳು, ಸೆಪ್ಟೆಂಬರ್ 18 ಒಂದು ಬರ್ತಡೇ. 1 ವರ್ಷ ಆದ್ರೂ ಸಹ ಒಂದು ಸ್ಪೇರ್ ಪಾರ್ಟ್ಸು ಸಹ ಚಿಕ್ಕ ಚಿಕ್ಕ ಸ್ಪೇರ್ ಪಾರ್ಟ್ಸು ಸಹ ಕಳೆದೋಗಿಲ್ಲ ಒಂದು. ಅಷ್ಟು ಕ್ಲೀನಾಗಿ ಎಲ್ಲ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾನೆ. ಈ ಸಲ ಬರ್ತಡೇಗೆ ಏನು ಬೇಕಪ್ಪ? ಮತ್ತೆ 6 ಬಿಟ್ಬೇಕು, 60,000 ರೂಪಾಯಿ ಅಂತ ಕೇಳ್ಬೇಡ. ಓಕೆ, ಈಗ ಇದು ಶುರು ಮಾಡಿದ್ದಾನೆ, ನೋಡೋಣ ಕೊನೆಗೆ. ಈಗ ಸಮಯ ಬಂದು ಕರೆಕ್ಟಾಗಿ ಎಷ್ಟಾಗಿದೆಯಪ್ಪ ಈಗ? 9:44 ಆಗಿದೆ. ನೋಡೋಣ ಎಷ್ಟು ಗಂಟೆಗೆ ಮುಗಿಸ್ತಾನೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಇದು ಕ್ಲಬ್ ಮಾಡಿಬಿಟ್ಟು ಹಾಕ್ತೇನೆ. ನೋಡಿ ಸ್ನೇಹಿತರೆ, ಈಗ 10 o'clock ಆಗಿದೆ, 10 ಗಂಟೆ ಆಗಿದೆ. ಈಗ ಆಲ್ಮೋಸ್ಟ್ ಇಷ್ಟು ಕಂಪ್ಲೀಟ್ ಮಾಡಿದ್ದಾನೆ. ಆಗಿದೆ ಆ್ಯಕ್ಚುಲಿ. ಈ ಒಂದು ಆರ್ಟಿಕಲ್ನ ಅವನು ಮಾಡ್ತೇನೆ, ನಾನು ಟೆಕ್ಸ್ಟ್ ಬುಕ್ಕಲ್ಲಿ ತೋರಿಸ್ತೀನಿ. ಇದು ಬುಕ್ ಆ್ಯಕ್ಚುಲಿ ನೋಡಿದ್ದು ಲೆಗೋ ಕ್ರಿಯೇಟರ್ 3-in-1. ಆಲ್ಮೋಸ್ಟ್ ಒಂದು 70 ಸ್ಟೆಪ್ ಇದೆ. 70 ಎಲ್ಲ ಮತ್ತೆ ಎಷ್ಟು ಸ್ಟೆಪ್ಸ್ ಇರೋದು? 78 ಸ್ಟೆಪ್ಸ್ ನೋಡಿ. ಈ ಥರ ಸ್ಟೆಪ್ಸ್ 1, 2 ನಂಬರ್ ಈ ಥರ ಸ್ಟೆಪ್ಸ್ಗಳು ಬರ್ತವೆ. ಒಂದೊಂದು ಸ್ಪೇರ್ ಪಾರ್ಟ್ಸ್ ನೋಡಿ ಎಷ್ಟು ಚಿಕ್ಕ ಸ್ಪೇರ್ ಪಾರ್ಟ್ಸ್ ಇದೆ.
need just 5 more minutes to finish this model, Daddy. ಓಕೆ 5 ನಿಮಿಷ ಇನ್ನೊಂದು ಹಿಂಗೆ ಬೇಗ ಫಿನಿಶ್ ಮಾಡ್ತೀನಿ. 28 31 If you flip like that, it will never end. ಮುಗಿಯೋದೇ ಇಲ್ಲ ನೀವು ಫ್ಲಿಪ್ ಮಾಡಿದಂಗೆ. ಆ ಥರ ಇದೆಯಲ್ಲ. ಟೋಟಲ್ ಎಷ್ಟು ಸ್ಟೆಪ್ಪು? 78 ಸ್ಟೆಪ್ ಇದೆ. ಫೈನಲ್ ಈ ಥರ ಬರುತ್ತೆ ಸ್ಪೇಸ್ ರೋಬೋಟ್. ಸ್ಪೇಸ್ ರೋಬೋಟ್. ಈಗ ನೋಡಿ ಹಿಂಗಿದೆ ಅವನು ಬಂದಿದ್ದು ಮಾಡೋ ಸ್ಪೇಸ್ ರೋಬೋಟ್ ಸ್ಪೇಸ್. ಇನ್ನೂ ಇಷ್ಟು ಸ್ಪೇರ್ ಪಾರ್ಟ್ಸ್ ಇದೆ, ಇಷ್ಟನ್ನು ಮಾಡಬೇಕು. ಅಷ್ಟೇ ನೋಡೋಣ, ಇನ್ನೊಂದು 5 ಮಿನಿಟ್ಸಲ್ಲಿ ಮುಗಿಸ್ಬೋದು ಅಂದ್ಕೊಂಡಿದ್ದೀನಿ. ಈಗ ಸಮಯ 10 ಗಂಟೆ 5 ನಿಮಿಷ ಆಗಿದೆ. ಮನ್ವಿತ್ತು ಮುಗಿಸಿದ್ದಾರೆ. ಅಪ್ಪ ಇದು ತೋರಿಸು, ಬುಕ್ಲೆಟ್ ತೋರಿಸು. ಬುಕ್ಲೆಟ್ ಅದು ಹೆಂಗೆ ಬಂದಿದೆ ಎರಡು ಕಂಪೇರ್ ಮಾಡಿ. ಒಂಚೂರು ಚೈನ್ ಹಾಕಿಲ್ಲ, ನಂಗೆ ಇಷ್ಟ ಆಗಲ್ಲ ಅಂತ ಕೆಳಗಡೆ ಇರೋ ಚೈನ್. ಕೆಳಗಡೆ ಚೈನ್ ಮಾತ್ರ, ಬೆಲ್ಟ್ ಮಾತ್ರ ಹಾಕಿಲ್ಲ. ಅಂದ್ರೆ ಅದು ಹಾಕಿದ್ರೆ ಮೂವ್ ಆಗಲ್ಲ ಚೆನ್ನಾಗಿ. ಅದು ಹಾಕಿದ್ರೆ ಅದು ಮೂವ್ ಆಗುತ್ತೆ. ಇದ್ರಲ್ಲಿ ಲೈಟ್ ಬರುತ್ತಲ್ಲ ಇದು? ಲೈಟ್ ಬರುತ್ತೆ. ಆನ್ ಮಾಡಲಾ? ಮಾಡು. ಓಕೆ, ಹೇಗಿದೆ ರೋಬೋಟ್? ಮನ್ವಿತ್ತು ರೋಬೋಟ್ ಇದು ಒರಿಜಿನಲ್. ಇದರ ಪ್ರತಿರೂಪ ಇದು. ಓಕೆ.